ಹೇಗಿದ್ಯಾ? ಸುಸ್ತು ಕಡಿಮೆ ಆಯ್ತಾ? ಪರವಾಗಿಲ್ಲ ಅಣ್ಣ. ಆಕ್ಚುಲಿ ಮೂವಿಗೆ ಹೋಗೋಣ. ಮನೇಲೇ ಇದ್ದು ಬೋರ್ ಆಗಿದೆ. ಓಕೆನಾ ಕಮಲಿ ಅವರೇ? ಹಾ ಸರ್. ರಚನಾ ಬಾ ಮೂವಿಗೆ ಹೋಗ್ಬಿಟ್ಟು ಬರೋಣ. ಇಲ್ಲ ಇಲ್ಲ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಆಯ್ತು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮ್ಯಾಕೆ ಮೂವಿಗೆ ಹೋಗಿ ಬರೋಣ, ಸರಿನಾ? ಹಾ, ಹಾಗೆ ಮಾಡೋಣ. ಹೇಗಿದ್ರು ಮನೇಲಿದ್ರೆ ನಿಂಗೂ ಬೋರ್ ಆಗತ್ತೆ, ಹಾಗೆ ಅಮರ್ ಬಗ್ಗೆ ಯೋಚನೆ ಬರ್ತಾನೆ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಮೂವಿಗೆ ಹೋಗೋಣ. ಇಲ್ಲ ಅಣ್ಣ, ನನಗೆ ಮೂವಿ ನೋಡೋ ಮೂಡ್ ಇಲ್ಲ. ನೀವು ಹೋಗಿ ಬನ್ನಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ನಾನೊಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬರ್ತೀನಿ. ರಚನಾ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಅಮರ್ಗೇನು ಆಗಿರಲ್ಲ. ಅವನು ಆರಾಮಾಗಿರ್ತಾನೆ. ಪ್ಲೀಸ್ ನೀನು ಓವರ್ ಥಿಂಕ್ ಮಾಡಬೇಡ. ಯೋಚನೆ ಮಾಡದೆ ಹೇಗಿರ್ಲಿ ಅಣ್ಣ, ಅವ್ನು ನನಗೆ ತಾಳಿ ಕಟ್ಟಿದ ಗಂಡ. ಒಂದು ಹೆಣ್ಣು ಗಂಡಿನ ಕೈಲಿ ತಾಳಿ ಕಟ್ಟಿಸ್ಕೊಳ್ವಾಗ ಇಡೀ ಜನ್ಮಕ್ಕೂ ಅವನೊಬ್ಬನೇ ಜೊತೆಗಾರ ಅಂತ ನಿರ್ಧಾರ ಮಾಡಿ ಕಟ್ಟಿಸ್ಕೊತಾಳೆ. ಸಪ್ತಪದಿ ತುಳಿಯುವಾಗ ಅವನ ಜೊತೆನೆ ಪ್ರತಿಯೊಂದು ಹೆಜ್ಜೆನೂ ಇಡ್ತೀನಿ ಅಂತ ಖುಷಿಯಿಂದ ಇಡ್ತಾಳೆ. ಅವನ ಜೊತೆ ಬದುಕುವಾಗ ಒಂದು ಕ್ಷಣನೂ ಅವನ್ನ ಬಿಟ್ಟಿರಬಾರ್ದು ಅಂತ ಆಸೆಯಿಂದ ಬದುಕ್ತಾಳೆ. ಹಾಗಿರುವಾಗ ನನ್ನ ಗಂಡ ಕಾಣೆಯಾಗಿ ಇಷ್ಟು ದಿನ ಆಯ್ತು. ನಾನು ಹೇಗೆ ಯೋಚನೆ ಮಾಡದೆ ಆರಾಮಾಗಿರ್ಲಿ ಅಣ್ಣ? ಸರಿ, ನೀನು ದೇವಸ್ಥಾನಕ್ಕೆ ಹೋಗ್ಬಾ. ಕಮಲಿ ಅವರು ನಿನ್ನ ಜೊತೆಗೆ ಬರ್ತಾರೆ. ನಾನು ಸ್ಟೇಷನ್ಗೆ ಹೋಗಿ ಅಮರ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳ್ಕೊಂಬರ್ತೀನಿ. ಋಷಿ, ರಚನಾ, ಧೈರ್ಯವಾಗಿರಮ್ಮ, ಏನೂ ಆಗಲ್ಲ. ಕಮಲಿ ಅವರೇ, ಹುಷಾರು. ಏಟ್ ದಿವಸ ಅಂತ ಹಿಂಗೆ ರಚನಂತವ ಸುಳ್ಳು ಹೇಳ್ತೀರಾ ಸರ್? ಯಾವತ್ತಾದ್ರೂ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ಆದ್ರೆ ಯಾವಾಗ ಹೇಳೋದು ಅನ್ನೋದೇ ಅರ್ಥ ಆಗ್ತಿಲ್ಲ. ಎಕ್ಸಲೆಂಟ್ ಬೇಬಿ. ಹೀಗಿರ್ಬೇಕು ನನ್ನ ಬೇಬಿ. ನಿನ್ ಕಾನ್ಫಿಡೆನ್ಸ್ ಲೆವೆಲ್ ಹೀಗಿರ್ಬೇಕು. ನಿನ್ ಪ್ಲಾನ್ ಹೀಗೆ ಯುನೀಕ್ ಆಗಿರ್ಬೇಕು. ಇದನ್ನೇ ನಾನ್ ಬಯಸಿದ್ದು. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬೇಬಿ? ನನ್ನ ಮಗಳು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ ಈ ಥರದೊಂದು ಪ್ಲಾನ್ನ ರೆಡಿ ಮಾಡಿದಾಳೆ. ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ನನ್ಗೆಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ? ಡೋಂಟ್ ವರಿ ಮಾಮ್, ನಾನು ಇದ್ರಲ್ಲಿ ಸಕ್ಸೀಡ್ ಆಗೇ ಆಗ್ತೀನಿ. ಆಲ್ರೆಡಿ ಎಲ್ಲ ಪ್ಲಾನ್ ಆಗಿದೆ. ಋಷಿನ ಹೇಗೆ ಅಪ್ರೋಚ್ ಮಾಡಬೇಕು, ಆ ಕಮಲಿಗೆ ಏನು ಗೊತ್ತಾಗ್ದಿರೋ ಹಾಗೆ ಹೇಗೆ ಕ್ಯಾರಿ ಮಾಡಬೇಕು, ಅವಳು ಎಲ್ಲೂ ಇಂಟರ್ಫಿಯರ್ ಆಗದಿರೋ ಹಾಗೆ ಹೇಗೆ ನೋಡ್ಕೋಬೇಕು, ಎಲ್ಲ ಪ್ಲಾನ್ ಆಗಿದೆ. ದಟ್ಸ್ ವೆರಿ ನೈಸ್ ಬೇಬಿ. ಬೇಬಿ, ನೀನ್ ಚಿಕ್ಕವಳಿದ್ದಾಗ ಚಾಕ್ಲೇಟ್ ರ್ಯಾಪರ್ನ ಬಿಡಿಸ್ಕೊಡು ಅಂತ ಹೇಗೆ ಕೇಳ್ತಿದ್ಯೋ, ಈಗಲೂ ಹಾಗೆ ಅದೊಂದು ಹೇಳ್ಬಿಡು, ಇದಕ್ಕೆ ಹೆಲ್ಪ್ ಮಾಡು ಅಂತ ಪ್ರತಿಯೊಂದಕ್ಕೂ ನನ್ನನ್ನೇ ಡಿಪೆಂಡ್ ಆಗ್ತಿದ್ದೆ. ಬಟ್ ಈಗ ಸಮ್ಮರ್ ಕ್ಯಾಂಪ್ನ ಇಂಡಿಪೆಂಡೆಂಟ್ ಆಗಿ ನೀನೇ ಆರ್ಗನೈಸ್ ಮಾಡ್ತಿದ್ಯಾ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮಾಮ್. ಬಟ್ ಮಾಮ್, ಈಗಲೂ ನಿಮ್ಮಿಂದ ಒಂದು ಹೆಲ್ಪ್ ಬೇಕು. ಏನು? ಈ ಕ್ಯಾಂಪ್ ನಡೆಯೋದು ಈಗಲೇ ಕಮಲಿಗೆ ಗೊತ್ತಾಗಬಾರ್ದು ಮಾಮ್. ಬಟ್ ಕ್ಯಾಂಪ್ ನಡ್ಸಕ್ಕೆ ನನಗೆ ಪರ್ಮಿಷನ್ ಬೇಕು. ಅಷ್ಟೇ ತಾನೇ? ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಯು ಕ್ಯಾರಿ ಆನ್, ಓಕೆ? ಥ್ಯಾಂಕ್ ಯು ಸೋ ಮಚ್ ಮಾಮ್. ಐ ಲವ್ ಯು.
ಲವ್ ಯು ಬೇಬಿ. ಇಷ್ಟೊತ್ತಿಗೆ ರಿಷಿ ಬರ್ಬೇಕಿತ್ತಲ್ಲ. ಇನ್ನು ಅದು ಪೋಸ್ಟರ್ ಅಂಟಿಸ್ತಾ ಇದೆಯಾ? ನಮ್ಮ ಕಾಲೇಜಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಿದ್ಯಾ? ಎಸ್ ರಿಷಿ ಸರ್, ಆಕ್ಚುಲಿ ನಾನೇ ಆರ್ಗನೈಸ್ ಮಾಡ್ತಾ ಇರೋದು. ಕಾಲೇಜ್ ಬೇರೆ ಹಾಲಿಡೇಸ್ ಇದೆಯಲ್ಲ, ಸೊ ಏನಾದ್ರೂ ಒಳ್ಳೆ ಕೆಲಸ ಮಾಡೋಣ ಅಂತ ಇದನ್ನ ಪ್ಲಾನ್ ಮಾಡಿದೀನಿ. ನಾವು ನಮ್ಮ ಕಾಲೇಜಿಂದ ಮಕ್ಕಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಲ್ವಾ ಸರ್, ಅದಕ್ಕೆ ಈ 3 days ಪ್ರೋಗ್ರಾಮ್, ಡ್ರಾಯಿಂಗ್, ಡಾನ್ಸಿಂಗ್, ಸಿಂಗಿಂಗ್, ಪೇಂಟಿಂಗ್, ಈ ತರ ಎಲ್ಲ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡಿದೀನಿ. ಆಕ್ಚುಲಿ ನನ್ ಕಮಲಿ ಹತ್ರ ಮಾತಾಡಿನೇ ಪ್ಲಾನ್ ಮಾಡ್ದೆ. ಯಾಕೆ ಸರ್, ಅವಳು ನಿಮ್ಗೆ ಹೇಳಿಲ್ವಾ? ಇಲ್ಲ, ನನ್ನ ಹತ್ರ ಏನೂ ಹೇಳಿಲ್ಲ. ಓ, ಹಾಗಾದ್ರೆ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಅನ್ಸುತ್ತೆ. ನನ್ಗೂ ಎಸ್ ಅಂತ ಹೇಳಕ್ಕೆ ತುಂಬಾ ಟೈಮ್ ತಗೊಂಡು ಸರ್. ಮೇ ಬಿ ಅವಳಿಗೆ ಇಷ್ಟ ಇಲ್ದೇ ಇರೋದಕ್ಕೆ ನಿಮ್ಗೂ ಈ ವಿಷಯ ಹೇಳಿಲ್ಲ ಅನ್ಸುತ್ತೆ. ಸರ್, ಆಕ್ಚುಲಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ರಿಷಿ ಸರ್, ಯಾರು ನನಗ್ ಸಪೋರ್ಟ್ ಮಾಡ್ತಿಲ್ಲ. ನನಗ್ ಗೊತ್ತಿರೋ ಲೆಕ್ಚರರ್ಸ್ ಎಲ್ಲ ವೆಕೇಶನ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ನೀವೇ ನನ್ನ ಜೊತೆ ಇದ್ದು ಈ ಕ್ಯಾಂಪ್ ಸಕ್ಸಸ್ ಆಗೋ ತರ ಹೆಲ್ಪ್ ಮಾಡ್ಬೇಕು ಸರ್, ಪ್ಲೀಸ್. ಓಕೆನಾ? ಹೆಲ್ಪ್ ಅಂದ್ರೆ? ರಿಷಿ ಸರ್, ನೀವೇ ಮುಂದೆ ನಿಂತು ಈ ಕ್ಯಾಂಪ್ ನ ಲೀಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಬಿಕಾಸ್ ನಮ್ ಕಾಲೇಜಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ನೀವೇ ಫೇವ್ರೇಟ್. ಕ್ಯಾಂಪ್ ಬರೋ ಚಿಕ್ಕ ಮಕ್ಕಳಿಗೆ ನೀವ್ ಇಷ್ಟ ಆಗ್ತೀರಾ. ಅಂಡ್ ನಿಮ್ ಟೀಚಿಂಗ್ ಸ್ಕಿಲ್ಸ್ ಸೂಪರ್ ಆಗಿದೆ ಸರ್. ಸೊ ನೀವ್ ಹೇಳ್ಕೊಟ್ರೆ ಎಲ್ರು ಬೇಗ ಕಲಿತಾರೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ ರಿಷಿ ಸರ್, ಪ್ಲೀಸ್. ಮನೆ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ. ಈ ಟೈಮಲ್ಲಿ ಈ ಕ್ಯಾಂಪ್ ಎಲ್ಲ ಅವಶ್ಯಕತೆ ಇದೆಯಾ? ಪ್ಲೀಸ್ ರಿಷಿ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೋಡಿ, ನಾಳೆಯಿಂದಾನೇ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಆಗಲ್ಲ ಅಂತ ಹೇಳ್ಬಿಟ್ರೆ ನಾವ್ ಬೇರೆಯವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಪ್ಲೀಸ್ ಒಪ್ಕೊಳ್ಳಿ ರಿಷಿ ಸರ್. ಅಲ್ಲ, ಅದು ಯಾಕೆ ರಿಷಿ ಸರ್, ನಾನ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಿರೋದು ನಿಮಗಿಷ್ಟ ಇಲ್ವಾ? ನಾನ್ ಯಾವಾಗ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೋತೀನೋ ಯಾವಾಗ್ಲೂ ಹೀಗೆ ಆಗುತ್ತೆ. ಯಾರು ನನಗ್ ಸಪೋರ್ಟೇ ಮಾಡಲ್ಲ. ಇರ್ಲಿ ಬಿಡಿ ಸರ್, ನೀವ್ ಬ್ಯುಸಿ ಇದ್ದೀರೇನೋ, ನಾನು ಬೇರೆ ಯಾರನ್ನಾದ್ರೂ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಅನಿಕಾ, ಒಂದ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಒಂದ್ ನಿಮಿಷ ಇರಮ್ಮ, ನಾನು ಮಾತಾಡ್ತೀನಿ. ಓಕೆ? ಏನಿಲ್ಲ ರಿಷಿ, ಚಿಕ್ಕ ಹುಡ್ಗ, ನಾನು ಪೋಸ್ಟರ್ ಅಂಟಿಸುವಾಗ ಇವನ್ನ ನೋಡ್ದೆ. ಅಲ್ಲೇ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಬಟ್ ಓದಕ್ ತುಂಬಾ ಇಷ್ಟ ಅಂತೆ ರಿಷಿ. ಪೇರೆಂಟ್ಸ್ ಪಾಪ ಕಳಿಸ್ತಾನೆ ಇಲ್ಲ. ಸೊ ನಾನೇನೋ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನನ್ ಲಕ್ಗೆ ನೀನೇ ಇಲ್ಲಿ ಸಿಕ್ಬಿಟ್ಟಿದ್ಯಾ. ಸೊ ಪ್ಲೀಸ್ ರಿಷಿ, ಇವನ್ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡಕ್ಕೆ ಹೆಲ್ಪ್ ಮಾಡ್ತೀಯಾ? ಯಾ, ಶ್ಯೂರ್. ಗುಡ್. ನೋಡು,
ಹೆಲ್ಪ್ ಮಾಡ್ತೀವಿ. ಓಕೆ? ಹಾ. ಹಲೋ, ಯಾರು? ಮೇಡಮ್, ನಾವು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಿದ್ವಿ. ಹಾ, ಹೇಳಿ. ಮೇಡಮ್, ಸಾರಿ, ನಿಮ್ ಮನ್ಸಿಗೆ ನೋವಾಗಬಹುದು. ಅಮರ್ ಮಿಸ್ ಆಗಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ ನೀವೇ ಅಲ್ವಾ? ಹೌದು, ನಾನೇ, ರಚನಾ ಅಂತ. ಮೇಡಮ್, ಒಂದ್ ಬಾಡಿ ಸಿಕ್ಕಿದೆ ಮೇಡಮ್. ನೋಡೋಕೆ ಆ ಬಾಡಿ ಅಮರ್ ತರನೇ ಇದೆ. ಬಾಡಿನ? ಹೌದು ಮೇಡಮ್, ನೀವು ಕೊಟ್ಟಿರೋ ಗುರ್ತೆಲ್ಲ ಇದೆ. ಮೋಸ್ಟ್ಲಿ ಅದು ನಿಮ್ಮ ಹಸ್ಬೆಂಡ್ ಅನ್ಸುತ್ತೆ. ನೀವು ಬಂದು ಬಾಡಿನ ವೆರಿಫೈ ಮಾಡಿದ್ರೆ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ. ಆಕ್ಚುಲಿ ಅನಿಕಾ, ಈ ಪೋಸ್ಟರ್ಸ್ನೆಲ್ಲ ಗೋಡೆಗೆ ಮತ್ತೆ ಮರಕ್ಕೆ ಅಂಟಿಸೋ ಪ್ಲಾನ್ ಅಲ್ಲಿ ಇದೆಯಾ? ಬಟ್ ಇದೆಲ್ಲ ಅಫೆನ್ಸ್ ಅಲ್ವಾ? ಯಾ ಋಷಿ ಸರ್, ಅದ್ ನಂಗೆ ಗೊತ್ತು. ಅದಕ್ಕೆ ಮೊದ್ಲೇ ನಾನು ಅಂಗಡಿಯವ್ರ ಜೊತೆ ಮಾತಾಡಿದ್ದೆ. ಸೊ ಯಾವ ಅಂಗಡಿಯವ್ರ ಪರ್ಮಿಷನ್ ಕೊಟ್ರೋ ಅವ್ರ ಅಂಗಡಿ ಮುಂದೆ ಮಾತ್ರ ನಾನು ಅನ್ಸೋದು ಅಷ್ಟೇ. ಗುಡ್. ಹಾಯ್ ಸರ್, ಈ ಪೋಸ್ಟರ್ಸ್ ನ ನಿಮ್ ಅಂಗಡಿ ಮುಂದೆ ಅನ್ಸ್ಬೋದಾ? ಆಕ್ಚುಲಿ ಮಕ್ಳಿಗೆ ತುಂಬಾ ಯೂಸ್ಫುಲ್. ಪ್ಲೀಸ್ ಪರ್ಮಿಷನ್ ಕೊಡಿ. ಅನ್ಸಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಆಲ್ಸೋ ನಮ್ ಕ್ಯಾಂಪ್ ಬಗ್ಗೆ ಎಲ್ರಿಗೂ ಹೇಳ್ಬಿಡಿ ಸರ್. ಖಂಡಿತ ಹೇಳ್ತೀವಿ. ಓ ಗಾಡ್, ತುಂಬಾ ಬಿಸಿಲು, ಸುಸ್ತಾಗ್ತಿದೆ ರಿಷಿ ಸರ್. ಹಾ, ತುಂಬಾನೇ ಬಿಸಿಲು. ಆಕ್ಚುಲಿ ರಿಷಿ ಸರ್, ಐ ಆಮ್ ಸೋ ಸಾರಿ. ನಿಮ್ಮನ್ನ ಫೋರ್ಸ್ ಮಾಡ್ಬಿಟ್ಟು ನನ್ನ ಜೊತೆ ಕಷ್ಟಪಡೋ ಹಾಗೆ ಮಾಡ್ಬಿಟ್ಟೆ. ಅಂಡ್ ನೀವ್ ಬರಕ್ ಒಪ್ಕೋತೀರಾ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನೀವ್ ಒಪ್ಕೊಂಡ್ರಿ. ಐ ಆಮ್ ಸೋ ಹ್ಯಾಪಿ. ಬಟ್ ಐ ಆಮ್ ಆಲ್ಸೋ ವೆರಿ ಸಾರಿ. ಸಾರಿನಾ? ಯಾಕೆ? ಅಲ್ಲ, ನೀವೇನಾದ್ರೂ ವೆಕೇಶನ್ ಪ್ಲಾನ್ ಮಾಡಿದ್ರೋ ಏನೋ? ನೋ, ಆ ಥರ ಏನಿಲ್ಲ. ಓಕೆ ರಿಷಿ ಸರ್, ನಾವ್ ಡೇಸ್ ನೀವು ತುಂಬಾ ಡಲ್ ಆಗಿದ್ದೀರಾ. ಯಾಕೆ ಸರ್? ಎನಿ ಪ್ರಾಬ್ಲಮ್ ಅಥವಾ ಅಮರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಮರ ಅಂತವನು ಅಂತ ಅನಿಕಂಗೆ ರಿಷಿ ಸರ್, ಹಾಗೇನಿಲ್ವಲ್ಲ? ಹೌದಾ? ಹಾಗಾದ್ರೆ ಮತ್ತೆ ನಿಮ್ಮ ಮತ್ತೆ ಕಂಪ್ನಿ ಮಧ್ಯೆ ಏನಾದ್ರೂ ಪ್ರಾಬ್ಲಮಾ ಸರ್? ನೋ, ಆ ಥರದ್ದೇನೂ ಇಲ್ಲ. ಬಟ್ ಯಾಕೆ ಸಪ್ಪಗಿದ್ದೀರಾ? ಓಹ್, ಐ ನೋ. ಈಗ ನಿಮ್ಗೆ ಒಂದ್ ಕಪ್ ಸ್ಟ್ರಾಂಗ್ ಕಾಫಿ ಬೇಕು ಅಲ್ವಾ? ಬನ್ನಿ ಸರ್, ನಾನ್ ಕರ್ಕೊಂಡು ಹೋಗ್ತೀನಿ. ಬಟ್ ನಿಯರ್ ಬೈ ಯಾವ್ದು ಕಾಫಿ ಶಾಪ್ ಇಲ್ಲ ಅಲ್ವಾ? ಬನ್ನಿ ಸರ್, ನಾನ್ ಕರ್ಕೊಂಡು ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, 2 ಕಾಫೀಸ್ ಪ್ಲೀಸ್. ಅನಿಕಾ, ಇಲ್ಲಿ ಕಾಫಿನಾ? ಎಸ್ ರಿಷಿ ಸರ್, ವೈ ನಾಟ್? ಅಲ್ಲ, ನೀನ್ ಈ ತರ ಜಾಗದಲ್ಲಿ ಕಾಫಿ ಅಂತ ಹೇಳಿದ್ರೆ ನಂಬಕ್ ಆಗ್ತಿಲ್ಲ. ಅಲ್ಲ ರಿಷಿ ಸರ್, ಇಲ್ಲೇ ಅಲ್ವಾ ಸಖತ್ತಾಗಿರೋ ಕಾಫಿ ಸಿಗೋದು. ಇಲ್ಲಿ ಒಂದ್ ಪೇಪರ್ ಕಪ್ ಅಲ್ಲಿ ಅಥವಾ ಗ್ಲಾಸ್ ಲೋಟದಲ್ಲಿ ನೊರೆ ಕಾಫಿ ಕೊಡ್ತಾರೆ. ಅದನ್ನ ಅಂತ ಸಿಪ್ ಮಾಡ್ಕೊಂಡು, ಹಾಗೆ ಮಧ್ಯದಲ್ಲಿ ಈ ಆಂಟಿಕ್ ಡಬ್ಬಿಗಳಿಂದ ಈ ಬಿಸ್ಕೆಟ್ ತಗೊಂಡು ಕರಂ ಅಂತ ತಿಂತಿದ್ರೆ ಕಾಫಿ ಅಲ್ಟಿಮೇಟ್. ಕಮ್ ಕಮ್ ಕಮ್.
ಅನಿಕಾ, ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನೀನು ಹುಟ್ಟಾನೆ ತುಂಬಾ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ನೀನ್ ಇಂಥ ಶಾಪಿಗೆ ಬಂದು ಕಾಫಿ ಕುಡಿತೀಯ ಅಂತ ಹೇಳಿದ್ರೆ ನಂಗಂತೂ ನಂಬಕ್ಕಾಗ್ತಿಲ್ಲ. ಎಸ್ ರಿಷಿ ಸರ್, ಚಿಕ್ಕ ಚಿಕ್ಕ ವಿಷಯಗಳನ್ನ ಲೈಫಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಆಗ್ಲೇ ತುಂಬಾ ದೊಡ್ಡ ಖುಷಿ ಸಿಗೋದು. ಬಟ್ ಇದನ್ನ ನಾನು ತುಂಬಾ ಲೇಟ್ ಆಗಿ ರಿಯಲೈಸ್ ಮಾಡಿದೆ. ದುಡ್ಡಿದ್ರೆ ಏನಂತೆ ಸರ್, ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಹೋಗ್ಬೋದು. ಬಟ್ ಒಳ್ಳೆ ಮನ್ಸ್ಗಳು ಸಿಗೋದು ಈ ಚಿಕ್ಕ ಚಿಕ್ಕ ಶಾಪ್ಸ್ ಅಲ್ಲಿ ಮಾತ್ರ. ಈಗ್ಲೂ ನೋಡಿ, ಈ ರೋಡ್ ಸೈಡ್ ಶಾಪ್ಗಳೇ ನಮ್ಗೆ ಪೋಸ್ಟರ್ ಅಂಟಿಸಕ್ಕೆ ಚಾನ್ಸ್ ಕೊಟ್ಟಿದ್ದು ಅಲ್ವಾ? ಟ್ರೂ ಅನಿಕಾ, ಲೈಕ್ ವೆರಿ ಇಂಪ್ರೆಸಿವ್. ನೀನು ಇಷ್ಟೊಂದು ಬದಲಾಗಿದ್ಯಾ ಅಂತ ಹೇಳಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ನೀನ್ ಇಷ್ಟು ಸಿಂಪಲ್ ಆಗಿದ್ಯಾ ಅಂತ ಹೇಳಿದ್ರೆ ಗ್ರೇಟ್. ಎಸ್ ಸರ್, ಎಲ್ಲ ನಿಮ್ಮಿಂದಾನೆ. ನನ್ನಿಂದನಾ? ರಿಷಿ ಸರ್, ಯು ಆರ್ ಮೈ ಇನ್ಸ್ಪಿರೇಷನ್. ಕಮಲಿ, ಏನತ್ತೆಮ್ಮ? ಕಮಲಿ, ನನಗೆ ಮೀಟಿಂಗ್ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ರಚನಾ ಏನು ತಿಂದಿಲ್ಲ, ಅವಳಿಗೆ ಸಮಾಧಾನ ಮಾಡಿ ಏನಾದರೂ ತಿನ್ಸು. ಸರಿ ಅತ್ತಮ್ಮ. ನಾನು ಬೇಗ ಬರ್ತೀನಿ. ರಚನಾ, 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 ರಚನಾ ಏನಾಯ್ತವಿ? ರಚನಾ, 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 ರಚನಾ ಇದೇನವಿ? ರಚನಾ, ರಚನಾ, ಕಮ್ಲಿ, ಕಮ್ಲಿ. ರಚನಾ, ನೀನ್ ಏನು ಅಂತ ಹೇಳಿದ್ರಲ್ವಾ ನಮಗೂ ಗೊತ್ತಾಗೋದು. ಕಮ್ಲಿ, ಪೊಲೀಸ್ ಅವ್ರು ಕಾಲ್ ಮಾಡಿದ್ರು, ಅವ್ರಿಗೆ ಯಾವ್ದೋ ಬಾಡಿ ಸಿಕ್ಕಿದೆ ಅಂತೆ. ನಾವು ಹೋಗಿ ಆ ಬಾಡಿನ ಐಡೆಂಟಿಫೈ ಮಾಡ್ಬೇಕಂತೆ ಕಮ್ಲಿ. ಕಮ್ಲಿ, ಅವ್ರಿಗೆ ಸಿಕ್ಕಿರೋ ಬಾಡಿಗೂ ಅಮರ್ಗೂ ತುಂಬಾ ಸಿಮಿಲಾರಿಟೀಸ್ ಇದೆ ಅಂತ ಹೇಳಿದ್ರು. ನನಗೆ ತುಂಬಾ ಭಯ ಆಗ್ತಿದೆ ಕಮ್ಲಿ, ನನ್ನ ಕೈ ಕಾಲೆಲ್ಲ ನಡುಗ್ತಿದೆ. ನಾನು ಅಮರ್ನ ಕಳ್ಕೊಂಡೆ. ಅಯ್ಯೋ ರಚನಾ, ಇದೊಂದು ಟೆನ್ಷನ್ ಮಾಡ್ಕೋಬೇಡ. ನಾನು ಹೇಗ್ ಟೆನ್ಷನ್ ಮಾಡ್ಕೊಳ್ತಾ ಇರ್ಲಿ ಕಮ್ಲಿ? ನನ್ ಗಂಡ ಅವನು ಕಾಣೆಯಾಗಿ ಇಷ್ಟು ದಿವಸ ಆದ್ಮೇಲೆ ಯಾವ್ದೋ ಒಂದು ಬಾಡಿ ಸಿಕ್ಕಿದೆ, ಅದು ಅವನ ತರನೇ ಇದೆ ಅಂತ ಅಂದ್ರೆ ನನಗ್ ಭಯ ಆಗಲ್ವಾ? ಇಷ್ಟು ದಿನ ಅವನು ವಾಪಸ್ ಬಂದೇ ಬರ್ತಾನೆ ಅಂತ ಬಲವಾಗಿ ನಂಬಿದ್ದೆ. ಆದ್ರೆ ಅವನಿಗೇನೋ ಆಗ್ಬಿಟ್ಟಿದೆ ಕಮ್ಲಿ, ಅವನಿಗೇನೋ ಆಗ್ಬಿಟ್ಟಿದೆ. ರಚನಾ, ನಿನಗೆ ನಾನು ಹೆಂಗೆ ಹೇಳಿ? ಅಮ್ಮರ ಅಣ್ಣಂಗೆ ಏನೂ ಆಗಿರಕ್ಕಿಲ್ಲ. ನೀನ್ ಈಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಏನ್ ಕಮ್ಲಿ ನೀನು ಇಷ್ಟು ನೆಗ್ಲಿಜೆನ್ಸ್ ಅಲ್ಲಿ ಮಾತಾಡ್ತಿದ್ಯಲ್ಲ? ನೀನ್ ನನ್ ಜಾಗದಲ್ಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ನನ್ನ ನೋವು ಸಂಕಟ ಏನು ಅಂತ. ರಚನಾ, ನಂಗೆ ನಿನ್ ನೋವು ಅರ್ಥ ಆಯ್ತೈತೆ. ಆದ್ರೆ ನನ್ ಮಾತು ಕೇಳು. ಇವಾಗ ಸಿಕ್ಕಿರೋ ಬಾಡಿ ಅಮರ್ ಅಣ್ಣಂದಲ್ಲ, ಆಟೆಯ. ಆ ಬಾಡಿ ಅಮರ್ದಲ್ಲ ಅಂತ ಹೇಳಕ್ಕೆ ನೀನ್ ಹೋಗಿ ಆ ಬಾಡಿನ ಐಡೆಂಟಿಫೈ ಮಾಡ್ಕೊಂಡ್ ಬಂದಿದ್ಯಾ, ಅಥವಾ ಅಮರ್ ಆರಾಮಾಗಿದ್ದಾನೆ ಅಂತ ಹೇಳಕ್ಕೆ ನೀನ್ ಹೋಗಿ ಅವ್ನ್ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡ್ ಬಂದಿದ್ಯಾ ಕಮ್ಲಿ? ಹೌದು ರಚನಾ, ಅವ್ ನನಗ್ ಸಿಕ್ಕಿದ್ದ. ಅಂದ್ರೆ ನೆನ್ನೆ ನಾನು ಅವನ ಜೊತೆ ಮಾತಾಡ್ಕೊಂಡ್ ಬಂದಿದ್ದೀನಿ. ಅವನ್ಗೇನು ಆಗಿಲ್ಲ, ಅವನು ಕಲ್ಗುಂಡಿದ್ದಂಗಿದ್ದಾನೆ.